Hello children, let's begin today's lesson from 3rd standard Social Studies. Second lesson, Planet Earth, Continents and Oceans. In this lesson, we shall study about the continents and oceans on the earth, use of globes and maps to locate places on the earth. The earth is made up of land and water. It stands third from the sun and it perhaps the only planet known to support life. This is largely because of the presence of water, land means soil, air, atmosphere on it, and the right amount of sunlight reaching it. So, where we are living, this planet is Earth. ನಾವು ಜೀವನ ಮಾಡ್ತಾ ಇರೋದು ಅರ್ಥಲ್ಲಿ. ದಿಸ್ ಅರ್ತ್ ಈಸ್ ಮೇಡಪ್ ಆಫ್, ಯಾವುದರಿಂದ ಮೇಡಪ್ ಆಫ್ ಆಗಿದೆ, ಯಾವುದರಿಂದ ಆಗಿದೆ ಅರ್ತ್? ಲ್ಯಾಂಡ್ ಮತ್ತು ವಾಟರಿಂದ. ಲ್ಯಾಂಡ್ ಅಂದರೆ ಏನು ಹೇಳ್ತಾರೆ, ಓಕೆ, ಲ್ಯಾಂಡ್ ಅಂದರೆ ಏನು ಹೇಳ್ಬೋದು ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ದ ಅರ್ತ್, ಅರ್ತಿನ ಪಾರ್ಟ್. ಓಕೆ, ಲ್ಯಾಂಡ್ ಅಂದರೆ ನಾವು ಏನು ಹೇಳ್ಬೋದು ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ದ ಅರ್ತ್ ಸರ್ಫೇಸ್ ದಟ್ ಈಸ್ ನಾಟ್ ಕವರ್ಡ್ ಬೈ ದ ವಾಟರ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಟ್ ಈಸ್ ಅ ಪಾರ್ಟ್ ಆಫ್ ದ ಅರ್ತ್ ಸರ್ಫೇಸ್ ವಿಚ್ ಈಸ್ ನಾಟ್ ಕವರ್ಡ್ ಬೈ ದ ವಾಟರ್. ಸೊ ಅರ್ತಲ್ಲಿ ಏನಿದೆ ನಿಮಗೆ, ಲ್ಯಾಂಡ್ ಮತ್ತು ವಾಟರ್ ಇದೆ. ಸೊ ಲ್ಯಾಂಡ್ ಭಾಗದಲ್ಲಿ ವಾಟರ್ ಇಲ್ಲ ಅಂತ, ಇಟ್ ಈಸ್ ಅ ಪಾರ್ಟ್ ಆಫ್ ದ ಸರ್ಫೇಸ್ ಆಫ್ ದ ಅರ್ತ್ ವಿಚ್ ಈಸ್ ನಾಟ್ ಕವರ್ಡ್ ವಿತ್ ದ ವಾಟರ್. ಸೊ ವಾಟರ್ ಅಂದರೆ ನಿಮ್ಗೆ ಅಬ್ವಿಯಸ್ಲಿ ಗೊತ್ತಿದೆ, ನೀರು. ಸೊ ಅರ್ತಲ್ಲಿ ಏನಿದೆ, ಲ್ಯಾಂಡ್ ಮತ್ತು ವಾಟರ್ ಇದೆ. ಇಟ್ ಸ್ಟ್ಯಾಂಡ್ಸ್ ಥರ್ಡ್ ಫ್ರಾಮ್ ದ ಸನ್. ಅಂದರೆ in the previous lesson you have learnt that ಸನ್ನಿಂದ ಥರ್ಡ್ ಪೊಸಿಷನಿಗೆ ಏನಿದೆ, ಅರ್ತ್ ಇದೆ. ಸೊ ಇಟ್ ಸ್ಟ್ಯಾಂಡ್ಸ್ ಥರ್ಡ್, ಎಲ್ಲೋತಪ್ಪ, ಥರ್ಡ್ ಫ್ರಾಮ್ ದ ಸನ್ ಆ್ಯಂಡ್ ಈಸ್ ಪರ್ಹ್ಯಾಪ್ಸ್ ದ ಓನ್ಲಿ ಪ್ಲಾನೆಟ್ ನೋನ್ ಟು ಬಿ ಸಪೋರ್ಟ್ ದ ಲೈಫ್. ಅಂದರೆ ಇದೊಂದೇ ಪ್ಲಾನೆಟಲ್ಲಿ ಲೈಫ್ ಆಗ್ತಾ ಇರ್ತದೆ, ಅಂದರೆ ಜನರು ಇರೋದು ಈ ಅರ್ಥಲ್ಲಿ ಅಂತ. ದಿಸ್ ಈಸ್ ಲಾರ್ಜ್ಲಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ವಾಟರ್. ಯಾಕೆ ಇಲ್ಲಿ ಜೀವನ ಮಾಡ್ತೀವಿ ನಾವು ಅಂದರೆ ಅರ್ಥಲ್ಲಿ ನಮಗೇನಿದೆ, ವಾಟರ್ ಇದೆ. ನಮ್ಮ ಲೈಫ್ ಲೀಡ್ ಮಾಡಬೇಕಂದ್ರೆ ವಿ ನೀಡ್ ವಾಟರ್. ಲ್ಯಾಂಡ್ ಇದೆ ಅಂದರೆ ಸಾಯಿಲ್, ಏರ್, ನಮಗೆ ಬ್ರೀತ್ ಮಾಡೋಕ್ಕೇನಿದು ಏರ್ ಇದೆ, ಮತ್ತು ಇಲ್ಲಿ ರೈಟ್ ಅಮೌಂಟ್ ಆಫ್ ಸನ್ಲೈಟ್ ಸಿಗುತ್ತೆ ಅರ್ಥಲ್ಲಿ. ಅದಕ್ಕೆ ಅರ್ಥಲ್ಲಿ ನಾವೆಲ್ಲ ಇರೋದು. ವಿ ಲೀವ್ ಇನ್ ದ ಪ್ಲಾನೆಟ್ ಅರ್ತ್. So the earth stands fifth in the solar system in terms of size. ಅಂದರೆ ಇಷ್ಟೆಲ್ಲ ಪ್ಲಾನೆಟ್ಸ್ ಇದೆಯಲ್ಲ, 8 ಪ್ಲಾನೆಟ್ಸ್, ಅದರಲ್ಲಿ ಅರ್ತ್ 5th ಪೊಸಿಷನಲ್ಲಿ ಬರುತ್ತೆ. ಬಾಕಿದು ಅಂದರೆ ದೊಡ್ಡದು ಯಾವುದಿದೆ ಅಂದರೆ ಜುಪಿಟರ್. ಜುಪಿಟರ್ ಇಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಹೇಳ್ತಾರೆ. ಸೊ ಅರ್ತ್ ನಮಗೆ ಆ ಸೈಜ್ ವೈಸ್ ನೋಡೋಕ್ಕೆ ಬಂದಾಗ 5th ಪೊಸಿಷನಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಲರ್ನ್ ಅಬೌಟ್ ದ ಕಾಂಟಿನೆಂಟ್ಸ್. ಕಾಂಟಿನೆಂಟ್ಸ್ ಅಂದರೆ ಏನಂತ. ದ ಅರ್ತ್ ಕಾಂಪ್ರೈಸಸ್ ಲಾರ್ಜ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಮ್ಯಾಸಸ್ ಆಫ್ ಲ್ಯಾಂಡ್ ಈಸ್ ಕಾಲ್ಡ್ ಕಾಂಟಿನೆಂಟ್ಸ್. ಇದು ದೊಡ್ಡದಾಗಿ ಮತ್ತು ದೊಡ್ಡ ದೊಡ್ಡ ಎಕ್ಸ್ಟೆನ್ಸಿವ್ ಮಾಸಸ್ಸಲ್ಲಿರುತ್ತೆ ಲ್ಯಾಂಡ್. ನೀರು ಇಲ್ಲದೆ ಇರೋ ದೊಡ್ಡ ಎಕ್ಸ್ಟೆನ್ಸಿವ್ ಮಾಸಸ್ಸಲ್ಲಿರುತ್ತೆ. ಆ ಲ್ಯಾಂಡ್ಗಳಿಗೆ ನಾವು ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ. ದೇರ್ ಆರ್ 7 ಕಾಂಟಿನೆಂಟ್ಸ್ ಆನ್ ದ ಅರ್ತ್. ಈ ಅರ್ಥಲ್ಲಿ 7 ಕಾಂಟಿನೆಂಟ್ಸ್ ಇದೆ. ಯಾವ್ಯಾವುದು 7 ಕಾಂಟಿನೆಂಟ್ಸ್? ದೇ ಆರ್ ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾ ಆ್ಯಂಡ್ ಅಂಟಾರ್ಟಿಕಾ. ಈಗ ಇದನ್ನು ನೀವು ಈ 7 ಕಾಂಟಿನೆಂಟ್ಸಿಗೆ ಕನ್ನಡದಲ್ಲಿ ಖಂಡಗಳು ಅಂತ ಹೇಳ್ತೀವಿ. ಈ 7 ಕಾಂಟಿನೆಂಟ್ಸ್ ನೀವು ಹೇಗೆ ನೆನಪಿಡ್ಕೊಳ್ಬೇಕು ಅಂದರೆ ನೋಡಿರಿ, ಫಸ್ಟನ್ನು ಫಾಲೋ ಅಪ್ ಮಾಡಬೇಕ್ರೆ ಎ 4 ಎದಿಂದನೇ ಸ್ಟಾರ್ಟ್ ಆಗ್ತವೆ. ಸೊ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್. ಸೊ ಈಸಿಯಾಗಿ ಹೇಳಬೇಕಂದ್ರೆ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಈ ಥರ ನೆನ್ಪಿಟ್ಕೋಬೇಕು. ಸೊ 7 ಕಾಂಟಿನೆಂಟ್ಸ್ ಆರ್ ದೇರ್. ಕಾಂಟಿನೆಂಟ್ಸ್ ಆರ್ ದೆನ್ ಫರ್ದರ್ ಡಿವೈಡೆಡ್ ಇಂಟು ಕಂಟ್ರೀಸ್. ಈ ಕಾಂಟಿನೆಂಟ್ಸನ್ನು ಕಂಟ್ರಿ ಥರ ಡಿವೈಡ್ ಮಾಡ್ತಾರೆ. ಈಗ ನಾವಿರೋದು ಅವರ್ ಕಂಟ್ರಿ ಈಸ್ ಇಂಡಿಯಾ. ಇಂಡಿಯಾ ಯಾವ ಕಾಂಟಿನೆಂಟಲ್ಲಿ ಬರುತ್ತದೆ? ಏಷ್ಯಾ ಕಾಂಟಿನೆಂಟಲ್ಲಿ ಬರುತ್ತೆ. ಸೊ ಅವರ್ ಕಂಟ್ರಿ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ಏಷ್ಯಾ. 7 ಕಾಂಟಿನೆಂಟ್ ಇರ್ತದೆ. ಈ ಕಾಂಟಿನೆಂಟನ್ನು ಫರ್ದರ್ ಡಿವೈಡ್ ಮಾಡಿದಾಗ ಕಂಟ್ರೀಸ್ ಆಗ್ತವೆ. ನಮ್ಮ ಕಂಟ್ರಿ ಇಂಡಿಯಾ. ನಮ್ಮ ಕಂಟ್ರಿ ಯಾವ ಕಾಂಟಿನೆಂಟಲ್ಲಿದೆ? ಏಷ್ಯಾ ಕಾಂಟಿನೆಂಟಲ್ಲಿ ಇದೆ. Next, let's learn about the oceans.
ಓಷಿಯನ್ಸ್ ಅಂದರೆ ಸಾಗರ, ಸಮುದ್ರ ಸಾಗರ ಅಂತ ಹೇಳ್ತೀವಲ್ಲ, ಸಾಗರ ಅಂತ. ದೊಡ್ಡ ದೊಡ್ಡ ವಾಟರ್ ಬಾಡೀಸ್ ಇದು. ಜಸ್ಟ್ ಆ್ಯಸ್ ಕಾಂಟಿನೆಂಟ್ಸ್ ಆರ್ ಹ್ಯೂಜ್ ಮಾಸಸ್ ಆಫ್ ಲ್ಯಾಂಡ್ಸ್, ಕಾಂಟಿನೆಂಟ್ ಹೇಗೆ ಹ್ಯೂಜ್ ಮಾಸಸ್ ಆಫ್ ಲ್ಯಾಂಡ್, ದೊಡ್ಡ ದೊಡ್ಡ ಲ್ಯಾಂಡ್ ಥರ ಹೇಗಿರುತ್ತೆ, ಹಾಗೆ ಓಷಿಯನ್ಸ್ ಆರ್ ವ್ಯಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ವಾಟರ್ ಬಾಡೀಸ್ ಸ್ಪ್ರೆಡ್ ಅಕ್ರಾಸ್ ದ ಅರ್ತ್. ಇದು ಈಗ ನಾವು ಅರ್ತ್ ಈಸ್ ಮೇಡ್ ಅಪ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಅಂದರೆ ಹಿಂಗೆ ಲ್ಯಾಂಡ್ ಇದ್ದರೆ ಬಾಕಿದೆಲ್ಲ ಪಾರ್ಟ್ ಈಗ ಬ್ಲೂ ಇದೆಲ್ಲ ಅದೆಲ್ಲ ಏನಿದೆ ವಾಟರ್ ಬಾಡೀಸ್. ಸೊ ಓಷಿಯನ್ ವಾಟರ್ ಫಾರ್ಮ್ಸ್ ಅಪ್ ಟು 97% ಆಫ್ ದ ಟೋಟಲ್ ವಾಟರ್. ಓಷಿಯನ್ಸ್ ನಮಗೆ 97% ಆಫ್ ಟೋಟಲ್ ವಾಟರ್ ಇದೆ ಪ್ರೆಸೆಂಟ್ ಆನ್ ದ ಅರ್ತ್. ಈಗ ಅರ್ತಲ್ಲಿ ಲ್ಯಾಂಡ್ ಮತ್ತು ವಾಟರ್ ಇದೆ ಅಂತ ಹೇಳಿದ್ರೆ 97% ಆಫ್ ವಾಟರೇ ಇದೆ. ಈಗ 5 ಓಷಿಯನ್ಸಲ್ಲಿ 5 ಇದೆ. ಯಾವುದ್ಯಾವುದು ಓಷಿಯನ್ಸ್ 5 ಅಂದರೆ ಪೆಸಿಫಿಕ್ ಓಷಿಯನ್, ಅಟ್ಲಾಂಟಿಕ್ ಓಷಿಯನ್, ಇಂಡಿಯನ್ ಓಷಿಯನ್, ಆರ್ಕ್ಟಿಕ್ ಓಷಿಯನ್, ಸದರ್ನ್ ಓಷಿಯನ್ ಆರ್ ದ ಡಿಫ್ರೆಂಟ್ ಓಷಿಯನ್ಸ್ ಆನ್ ದ ಅರ್ತ್. ಈಗ ಓಷಿಯನ್ಸ್ ಹೇಗೆ ನೆನ್ಪಿಟ್ಕೊಳ್ಳೋಣ? ಇಲ್ಲಿ ಏನಿದೆ, ಎದಿಂದ ಸ್ಟಾರ್ಟ್ ಆಗೋದು 2 ಇದೆ, ಅಟ್ಲಾಂಟಿಕ್ ಓಷನ್, ಆರ್ಕ್ಟಿಕ್ ಓಷನ್. ಇಂಡಿಯನ್ ಓಷನ್ ಆರಾಮಾಗಿ ನೆನ್ಪಿಟ್ಕೋಬೋದು, ನಮ್ಮ ಇಂಡಿಯಾ ಇದೆಯಲ್ಲ ಅದಕ್ಕೆ ಇಂಡಿಯನ್ ಓಷನ್. ಪೆಸಿಫಿಕ್ ಓಷನ್ ಇಸ್ ದ ಡೀಪೆಸ್ಟ್ ಓಷನ್ ಇದು. ನೆಕ್ಸ್ಟ್ ಸದರ್ನ್ ಓಷನ್. ಸೊ ಹೌ ಯು ಕ್ಯಾನ್ ರಿಮೆಂಬರ್ ದಿಸ್? ಪೆಸಿಫಿಕ್ ಓಷನ್, ಇಂಡಿಯಾ ಅಂತ ನೆನ್ಪಿಟ್ಕೊಳ್ರಿ, ಇಂಡಿಯನ್ ಓಷನ್, ಆರ್ಕ್ಟಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಸದರ್ನ್ ಓಷನ್ ಆರ್ ದ 5 ಡಿಫ್ರೆಂಟ್ ಓಷನ್ಸ್. ಈಗ ಈ ಫಿಗರ್ ನೋಡಿರಿ, ದಿಸ್ ಈಸ್ ಅ ವರ್ಲ್ಡ್ ಮ್ಯಾಪ್ ಶೋಯಿಂಗ್ ದ ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್. ಇಲ್ಲಿ ನಿಮಗೆ ಕಾಣಿಸುತ್ತೆ. ಈಗ ಫಸ್ಟ್ ಇಫ್ ಯು ಗೋ ಫಾರ್ ದ ಕಾಂಟಿನೆಂಟ್ಸ್, ಇಲ್ಲಿ ಕಾಣಿಸುತ್ತೆ ನೋಡಿರಿ, ಏಷ್ಯಾ, ಆಫ್ರಿಕಾ. ಏದಿಂದ ಬರೋದನ್ನು ನೆನ್ಪಿಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಏಷ್ಯಾ, ಆಫ್ರಿಕಾ, ಅಂಟಾರ್ಟಿಕಾ, ಆನಂತರ ಆಸ್ಟ್ರೇಲಿಯಾ, ಇದೆಲ್ಲ 4 ಏದಿಂದ ಬಂತು. ನಂತರ ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆನಂತರ ಆಫ್ರಿಕಾ, ಯುರೋಪ್. ನೆಕ್ಸ್ಟ್ ಓಷಿಯನ್ಸ್ ಬಂದರೆ ಆರ್ಕ್ಟಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್, ಈ ಥರ ನಿಮಗೆ ಓಷಿಯನ್ಸ್. ಸದರ್ನ್ ಓಷನ್ 5 ಓಷನ್, 7 ಕಾಂಟಿನೆಂಟ್ಸ್. Next, let us learn about globe. We cannot see the whole earth at one time. Full earth ಅನ್ನು ಒಂದೇ ಸಲ ನಮಗೆ ನೋಡೋಕ್ಕಾಗಲ್ಲ. A globe is a small but accurate model of the earth. ಸೊ ಸಿಂಪಲ್ ಆಗಿ ಗ್ಲೋಬ್ ಅಂದರೆ ಏನು ಹೇಳಿದರೆ, ಇಟ್ ಈಸ್ ಅ ಮಾಡೆಲ್ ಆಫ್ ದ ಅರ್ತ್ ಅಂತ ಹೇಳ್ಬೋದು. ವಾಟ್ ಈಸ್ ಗ್ಲೋಬ್? ಗ್ಲೋಬ್ ಈಸ್ ಅ ಮಾಡೆಲ್ ಆಫ್ ದ ಅರ್ತ್. ಸಿಂಪಲ್. ವಾಟ್ ಈಸ್ ಗ್ಲೋಬ್? ಗ್ಲೋಬ್ ಈಸ್ ಅ ಮಾಡೆಲ್ ಆಫ್ ದ ಅರ್ತ್. ಇಟ್ ಶೋಸ್ ಎಕ್ಸಾಕ್ಟ್ಲಿ ಹೌ ದ ಪ್ಲಾನೆಟ್ಸ್ ಲುಕ್. ಇದು ಏನು ತೋರಿಸುತ್ತೆ ಅಂದರೆ ಎಕ್ಸಾಕ್ಟ್ಲಿ ಹೌ ದ ಪ್ಲಾನೆಟ್ಸ್ ಲುಕ್ಸ್ ಆ್ಯಂಡ್ ಹೌ ಇಟ್ ಸ್ಪಿನ್ಸ್ ಅರೌಂಡ್ ಇಟ್. ಈಗ ಸ್ಪಿನ್ ಅಂದರೆ ಹಿಂಗೆ ರೌಂಡ್ ತಿರ್ಗೋದಿರುತ್ತಲ್ಲ ಅದು. ದ ಗ್ಲೋಬ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಮಿನಿ ಅರ್ತ್. ಗ್ಲೋಬಿಗೆ ನಾವೇನು ಹೇಳ್ತೀವಿ? ಮಿನಿ ಅರ್ತ್ ಅಂತಲೂ ಹೇಳ್ತೀವಿ. ಸಿನ್ಸ್ ಇಟ್ ಶೋಸ್ ದ ಎಕ್ಸಾಕ್ಟ್ ಲೊಕೇಶನ್ ಆ್ಯಂಡ್ ದ ಪ್ಲೇಸ್ ಆಫ್ ದ ಪ್ಲೇಸಸ್ ಆನ್ ಇಟ್. ಇಲ್ಲಿ ಲೊಕೇಶನ್ ನೀವೀಗ ಸ್ಪಿನ್ ಥರ ಹಿಂಗೆ ರೌಂಡಾಗಿ ತಿರುಗಿದ್ರೆ ಯಾವುದ್ಯಾವ್ದು ಕಂಟ್ರಿಲಿ ನೋಡಿರಿ ಇಂಡಿಯಾ ಕಾಣಿಸುತ್ತೆ. ಹಾಗೆ ಟರ್ನ್ ಮಾಡ್ತಾ ಹೋದರೆ ಏನೇನಿದೆ ಅಂದ್ಕೊಂಡು ಎಲ್ಲದು ಈ ಗ್ಲೋಬ್ ಚಿಕ್ಕದಾಗಿರ್ತಲ್ಲ, ಮಿನಿ ಅರ್ತ್ ಅಂತ ಹೇಳ್ತೀವಿ, ಅದರಿಂದ ಫೈಂಡ್ ಔಟ್ ಮಾಡ್ಬೋದು. ಹವೆವರ್ ಸಿನ್ಸ್ ಇಸ್ ಗ್ಲೋಬ್ ಈಸ್ ಕ್ವೈಟ್ ಸ್ಮಾಲ್, ಆಲ್ ದ ಪ್ಲೇಸಸ್ ಕೆನಾಟ್ ಬಿ ಶೋನ್ ಆನ್ ಇಟ್. ಇದು ತುಂಬ ಸಣ್ಣದಿರುತ್ತೆ ಅಂದ್ಕೊಂಡು ಆಲ್ ದ ಪ್ಲೇಸಸ್ ಡಿಟೇಲ್ ಆಗಿ ನಮಗೆ ಇಲ್ಲಿ ನೋಡೋಕ್ಕಾಗಲ್ಲ. In such cases, maps helps us by identifying even small places in detail. ಸ್ಮಾಲ್ ಪ್ಲೇಸಸ್ ಎಲ್ಲ ಡಿಟೇಲಾಗಿ ನೋಡಬೇಕಂದ್ರೆ ಮ್ಯಾಪಿಗೆ ಹೋಗಬೇಕಾಗುತ್ತೆ. ಈಗ ನೀವು ಗ್ಲೋಬ್ ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ರಿ? ಗ್ಲೋಬ್ ಈಸ್ ಅ ಮಾಡೆಲ್ ಆಫ್ ದ ಅರ್ತ್. ಇಟ್ ಶೋಸ್ ಎಕ್ಸಾಕ್ಟ್ಲಿ ಹೌ ದ ಪ್ಲಾನೆಟ್ಸ್ ಲುಕ್ ಆ್ಯಂಡ್ ಹೌ ಇಟ್ ಸ್ಪಿನ್ಸ್ ಅರೌಂಡ್ ಇಟ್. ದ ಗ್ಲೋಬ್ ಈಸ್ ಆಲ್ಸೋ ಕಾಲ್ಡ್ ಏನು ಹೇಳ್ತಾರೆ? ಮಿನಿ ಅರ್ತ್ ಅಂತ ಹೇಳ್ತಾರೆ. ಓಕೆನಾ? ಈಗ ನೋಡ್ಲಿಕ್ಕೆ ಹೋದರೆ ನೀವು ಈ ಥರ ಇದೇನು ಗ್ರೀನರಿ ಇದೆಯಲ್ಲ, ಇದೆಲ್ಲ ಫುಲ್ಲು ಲ್ಯಾಂಡ್ ಆಗಿರ್ತದೆ. ಬ್ಲೂದಿಂದ ಏನು ಕವರ್ ಆಗಿದ್ದದೆಲ್ಲ ವಾಟರ್ ಬಾಡೀಸ್ ಆಗಿರ್ತದೆ. ಸೊ ಗ್ಲೋಬ್ ನಿಮಗೆ ಈ ಥರ ಕಾಣಿಸಿರ್ತದೆ. ನೆಕ್ಸ್ಟ್, ಇಫ್ ಯು ಗೋ ಫಾರ್ ದ ಮ್ಯಾಪ್ಸ್, ಸೊ ಮ್ಯಾಪ್ ಈಸ್ ಅ ಪಿಕ್ಚರ್ ಆಫ್ ದ ಅರ್ತ್. ಇದನ್ನು ಪಿಕ್ಚರ್ ಆಫ್ ದ ಅರ್ತ್ ಡ್ರಾನ್ ಆನ್ ದ ಫ್ಲ್ಯಾಟ್ ಸರ್ಫೇಸ್. ಇದು ಏನಿರುತ್ತೆ? ಫ್ಲ್ಯಾಟ್ ಸರ್ಫೇಸಲ್ಲಿ ಇರ್ತದೆ. ಇದು ಹೇಗೆ ರೌಂಡ್ ಆಗಿರುತ್ತಲ್ಲ, ಇದು ಫ್ಲ್ಯಾಟ್ ಸರ್ಫೇಸಲ್ಲಿರುತ್ತೆ. ಇಟ್ ಶೋಸ್ ದ ಲ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ದ ವಾಟರ್ ಬಾಡೀಸ್. ಲ್ಯಾಂಡ್ಗಳಲ್ಲಿದೆ, ವಾಟರಲ್ಲಿದೆ, ಇದೆಲ್ಲ ಶೋ ಮಾಡುತ್ತೆ. ಮ್ಯಾಪ್ಸ್ ಗ್ರೇಟ್ಲಿ ಹೆಲ್ಪ್ ಇನ್ ಫೈಂಡಿಂಗ್
ದ ಎಕ್ಸಾಕ್ಟ್ ಲೊಕೇಶನ್ ಆಫ್ ಈವನ್ ಅ ಸ್ಮಾಲ್ ಪ್ಲೇಸ್ ದ್ಯಾಟ್ ಕೆನಾಟ್ ಬಿ ಶೋನ್ ಇನ್ ದ ಗ್ಲೋಬ್. ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಇಲ್ಲಿದೆ, ಈಗ ಇಂಡಿಯಾದಲ್ಲಿ ಇದೆ ಎಲ್ಲಿದೆ ಅಂತ ಮ್ಯಾಪಲ್ಲಿ ನೀವು ಡೀಟೇಲಾಗಿ ಹುಡುಕ್ಲಿಕ್ಕೆ ಹೋದರೆ ಇದು ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ, ಮತ್ತು ಎಕ್ಸಾಕ್ಟ್ ಲೊಕೇಶನ್ ಎಲ್ಲೆಲ್ಲಿದೆ ಅಂದ್ಕೊಂಡು ಸ್ಮಾಲ್ ಇರೋ ಪ್ಲೇಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಮ್ಯಾಪ್ಸ್ ನಿಮಗೆ ಹೀಗೆ ಎಲ್ಲ ಮ್ಯಾಪ್ಸ್ ಸರಿ ಅಟ್ಲಾಸ್ ಅಂತ ಆಗುತ್ತೆ ನೋಡ್ರಿ. ನೀವು ಅಟ್ಲಾಸ್ ಮೇ ಬಿ ನೋಡಿರ್ಬೋದು. ಈಗ ನಾವು ಅರ್ತಿಂದ ಇಂಡಿಯಾದ ಏನಾದರೂ ನೋಡಬೇಕಂತ ಹಿಂಗೆ ಕ್ಲಿಕ್ ಮಾಡಿದ್ರೆ ಫುಲ್ ಇಂಡಿಯಾ ಡೀಟೇಲ್ಗಳು ಬಂದಿರ್ತವೆ. ಕರ್ನಾಟಕ ನಿಮ್ಗೇನು ಬೇಕೋ ಅದು ಸರ್ಚ್ ಆಗುತ್ತೆ. ಸೊ ಮ್ಯಾಪ್ಸ್ ಕ್ಯಾನ್ ಬಿ ಹಂಗ್ ಆನ್ ದ ವಾಲ್ ಆರ್ ಸ್ಪ್ರೆಡ್ ಅಕ್ರಾಸ್ ದ ಲಾರ್ಜ್ ಟೇಬಲ್. ಹಂಗಂದರೆ ಹ್ಯಾಂಗ್ ಮಾಡ್ಬೋದು, ಕ್ಯಾಲೆಂಡರ್ ಥರ ಇರ್ತದಲ್ಲ, ಫ್ಲ್ಯಾಟ್ ಸರ್ಫೇಸಲ್ಲಿ ಇರುತ್ತಲ್ಲ ಅದಕ್ಕೆ. ಅಥವಾ ನೀವು ಯು ಕ್ಯಾನ್ ಸ್ಪ್ರೆಡ್ ಆನ್ ದ ಲಾರ್ಜ್ ಟೇಬಲ್, ಹೀಗೆ ಸ್ಪ್ರೆಡ್ ಮಾಡಿಕೊಂಡು ನೋಡ್ಬೋದು. ಅ ಬುಕ್ ಕಂಟೈನಿಂಗ್ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಮ್ಯಾಪ್ಸ್ ಕ್ಯಾನ್ ಮೇಕ್ ದ ಎಂಟೈರ್ ಅರ್ತ್ ಈಸ್ ಕಾಲ್ಡ್ ದ ಅಟ್ಲಾಸ್. ಎಲ್ಲ ಅಟ್ಲಾಸಲ್ಲಿ ಎಲ್ಲದು ಕಂಟೈನಿಂಗ್ ದ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಮ್ಯಾಪ್ಸ್. ಇಂಡಿಯಾದಿರುತ್ತೆ, ಬೇರೆ ಕಂಟ್ರೀಸಿಂದ ಇರ್ತದೆ, ಕಾಂಟಿನೆಂಟ್ಸ್ ಇರ್ತದೆ, ಓಷನ್ಸ್ ಇರ್ತದೆ, ಈ ಥರದ್ದೆಲ್ಲ ಮ್ಯಾಪ್ಸ್ ಏನು ಮಾಡುತ್ತೆ ಎಂಟೈರ್ ಅರ್ತ್ ಇಂದ ಬಂದರೆ ಅದಕ್ಕೆ ಅಟ್ಲಾಸ್ ಅಂತ ಹೇಳ್ತೀವಿ. So this is what you are having in this lesson, planet Earth, continents and ocean. Hope you have understood the lesson. Thank you so much, children.